ಕೊಪ್ಪಳದಲ್ಲಿ ಮತ್ತೆ ಯೂರಿಯಾ ಗೊಬ್ಬರ ಗಲಾಟೆ ಶುರುವಾಗಿದೆ. ಗದಗ ರಸ್ತೆಯ ಟಿಎಪಿಎಂಎಸ್ ಆವರಣದಲ್ಲಿ ರೈತರು ಗಲಾಟೆಗಿಳಿದಿದ್ದಾರೆ. ಗದಗ ರಸ್ತೆಯ ಟಿಎಪಿಎಂಎಸ್ ಆವರಣದಲ್ಲಿ ರೈತರು ಗಲಾಟೆಯನ್ನ ಮಾಡ್ತಾ ಇದ್ದಾರೆ. ಬೆಳಗ್ಗೆ 4 ಗಂಟೆಯಿಂದ ಗೊಬ್ಬರಕ್ಕಾಗಿ ರೈತರು ಕ್ಯೂ ನಿಂತಿದ್ದಾರೆ. ಯೂರಿಯಾ ಗೊಬ್ಬರಕ್ಕಾಗಿ ನೂರಾರು ರೈತರು ಕ್ಯೂ ನಿಂತಿದ್ದಾರೆ. ಮಧ್ಯಾಹ್ನ ಆಗಿದೆ, ರೈತರಿಗೆ ಇನ್ನೂ ಕೂಡ ಯೂರಿಯಾ ಸಿಕ್ಕಿಲ್ಲ. ಮಧ್ಯಪ್ರಾಚ್ಯ ಯುದ್ಧದಲ್ಲಿ ಯೂರಿಯಾ ಗೊಬ್ಬರ ಕೊರತೆ ಆಗ್ತಾ ಇದೆ. ಅಂದರೆ ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಆಗ್ತಾ ಇರುವಂತಹ ಪರಿಣಾಮ. ಒಬ್ಬ ರೈತನಿಗೆ ಒಂದೇ ಚೀಲ ಯೂರಿಯಾ ಗೊಬ್ಬರ ಸಿಗ್ತಾ ಇದೆ. ಯೂರಿಯಾ ಕೊರತೆಯಿಂದಾಗಿ 1 ಚೀಲವನ್ನ ನೀಡ್ತಾ ಇದ್ದಾರೆ ಅಧಿಕಾರಿಗಳು. ಒಂದೇ ಚೀಲ ಗೊಬ್ಬರ ನೀಡ್ತಾ ಇರೋದಕ್ಕೆ ರೈತರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರತಿ ಸಾಲಲ್ಲಿ ನಿಲ್ಲೋದಕ್ಕೆ ಆಗದೆ ವಯೋವೃದ್ಧರೊಬ್ಬರು ಪರದಾಡುವಂತಹ ಪರಿಸ್ಥಿತಿ ಕೂಡ ಕಂಡು ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ನಾವು ಗಮನಿಸ್ತಾ ಇದ್ದೀವಿ, ಒಬ್ಬ ರೈತನಿಗೆ 1 ಚೀಲ ಮಾತ್ರ ಯೂರಿಯಾ ಕೊಡ್ತೀವಿ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಅಂತ. ಯಾಕಿಷ್ಟು ಕೊರತೆ ಆಗ್ತಾ ಇದೆ? ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ಇದು? ನಿಜವಾಗ್ಲೂ ಕೂಡ ಯುದ್ಧದ ಎಫೆಕ್ಟ್ ನಿಂದ ಕಳೆದ ಕೆಲವು ದಿನಗಳಿಂದ ಈಗ ಗೊಬ್ಬರದ ದರ ಹೆಚ್ಚಾಗಿರ್ತಕ್ಕಂಥದ್ದು. ಕಳೆದ 1 ವಾರದಿಂದ ಕೊಪ್ಪಳ ಜಿಲ್ಲೆಯಾದ್ಯಂತ ಉತ್ತಮ ಮಳೆ ಆಗ್ತಿರ್ತಕ್ಕಂಥದ್ದು. ರೈತರಿಗೆ ಈಗ ಅತಿ ಅವಶ್ಯಕವಾಗಿ ಗೊಬ್ಬರ ಬೇಕಾಗಿರ್ತಕ್ಕಂಥದ್ದು. ಈ ಯುದ್ಧದ ಎಫೆಕ್ಟ್ ನಿಂದಾಗಿ ಈಗ ರಸಗೊಬ್ಬರದ ಸರಬರಾಜು ಕಡಿಮೆ ಆಗಿರ್ತಕ್ಕಂಥದ್ದು ಮತ್ತು ಈಗಾಗಲೇ ದಾಸ್ತಾನು ಕೂಡ ಕಡಿಮೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳು ಕಳೆದ ವಾರವೇ ಕಟ್ಟುನಿಟ್ಟಾಗಿ ಒಂದು ಸೂಚನೆಯನ್ನ ನೀಡಿದ್ರು. ಕಳೆದ ವಾರವೂ ಕೂಡ ಕೊಪ್ಪಳದ ತಾಲೂಕಾ ಒಕ್ಕಲುತನ ಹುಟ್ಟುವಳಿ ಸಂಘ ಏನಿದೆ ಅದ್ರ ಮುಂದೆ ಕೂಡ ಗಲಾಟೆಯಾಗಿತ್ತು. FID ಕಡ್ಡಾಯ ಇದ್ದವರಿಗೆ ಮಾತ್ರ ಗೊಬ್ಬರ ಕೊಡ್ತೀವಿ ಅಂತ ಹೇಳಿ ಕೃಷಿ ಇಲಾಖೆ ಅಧಿಕಾರಿಗಳು ಹೇಳಿದ್ರು. ಸ್ವತಃ ಜಿಲ್ಲಾಧಿಕಾರಿಗಳು ಕೂಡ ಹೇಳಿದ್ರು. ಈಗ ಉತ್ತಮ ಮಳೆಯಾದ ಹಿನ್ನೆಲೆಯಲ್ಲಿ ರೈತರಿಗೆ ಈಗ ಅತ್ಯವಶ್ಯಕವಾಗಿ ಯೂರಿಯಾ ಗೊಬ್ಬರ ಬೇಕಾಗಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳು ಒಬ್ಬ ರೈತರಿಗೆ 1 ಎಕರೆಗೆ 1 ಗೊಬ್ಬರ ಚೀಲ 1 ಯೂರಿಯಾ ಗೊಬ್ಬರ ಚೀಲವನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ರೈತರಿಗೆ ಇದು ಸಾಲ್ತಿಲ್ಲ, ನಮ್ದು 10 ಎಕರೆ ಹೊಲ ಇದೆ, 1 ಚೀಲ ಆದ್ರೆ ಹೇಗ್ ಸಾಲತ್ತೆ ಅಂತ ಹೇಳಿ ಇಲ್ಲಿ ಮತ್ತೆ ಅಧಿಕಾರಿಗಳ ಜೊತೆಗೆ ಈಗ ಯೂರಿಯಾ ಗೊಬ್ಬರದ ಗಲಾಟೆ ಆರಂಭವಾಗಿರ್ತಕ್ಕಂಥದ್ದು. ಕಳೆದ ವರ್ಷವೂ ಕೂಡ ಯೂರಿಯಾ ಗೊಬ್ಬರಕ್ಕಾಗಿ ಕೊಪ್ಪಳದಲ್ಲಿ ಸಾಕಷ್ಟು ಗಲಾಟೆಯಾಗಿತ್ತು. ಓರ್ವ ರೈತ ಗೊಬ್ಬರ ಸಿಗಲಾರದೆ ಮಣ್ಣನ್ನು ಕೂಡ ತಿಂದಿತ್ತು, ಸಾಕಷ್ಟು ಸುದ್ದಿಯಾಗಿತ್ತು. ಈಗ ಮತ್ತೆ ಕೊಪ್ಪಳದಲ್ಲಿ ಈ ಮುಂಗಾರು ಹಂಗಾಮಿನ ಮುಂಚಿತವಾಗಿ ಈಗ ಗೊಬ್ಬರದ ಗಲಾಟೆ ಆರಂಭವಾಗಿರ್ತಕ್ಕಂಥದ್ದು. ಇನ್ನೇನು ಈಗ ಕೆಲವರು ಬಿತ್ತನೆಯನ್ನ ಮಾಡಿದ್ದಾರೆ, ಕೆಲವರು ಬಿತ್ತನೆಗೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ರೈತರು ಈಗ ಅವಶ್ಯಕವಾಗಿ ಗೊಬ್ಬರ ಬೇಕಾಗಿರ್ತಕ್ಕಂಥದ್ದು. ಸಮರ್ಪಕವಾದ ಗೊಬ್ಬರವನ್ನ ಕೊಡ್ಬೇಕಂತ ಹೇಳಿ ಇಲ್ಲಿರ್ತಕ್ಕಂಥ ಕೊಪ್ಪಳ ಜಿಲ್ಲೆಯ ಎಲ್ಲ ರೈತರು ಕೂಡ ಈಗ ಆಗ್ರಹಿಸ್ತಿದ್ದಾರೆ. ಯೂರಿಯಾ ಗೊಬ್ಬರ ನಮಗೆ ಸಮರ್ಪಕವಾಗಿ ಸಿಗಲೇಬೇಕು. ಕಳೆದ ವರ್ಷವೂ ಕೂಡ ಸಾಕಷ್ಟು ಸಮಸ್ಯೆಯಾಗಿದೆ. ಈ ಬಾರಿಯಾದ್ರೂ ಗೊಬ್ಬರ ಬೇಕೇ ಬೇಕಂತ ಹೇಳಿ ಇಲ್ಲಿ ರೈತರು ಕೃಷಿ ಇಲಾಖೆ ಅಧಿಕಾರಿಗಳೊಂದಿಗೆ ಗಲಾಟೆಯನ್ನ ಮಾಡುತ್ತಿದ್ದಾರೆ. ಮಧು. ಓಕೆ ಶಿವಕುಮಾರ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.